ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಪಕ್ಕದ ಮನೆಯಲ್ಲೇ ಯಾರೋ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಮೆಲೋಡಿ ಅಪಾರ್ಟ್ಮೆಂಟ್ಗೆ ಸ್ವಿಗ್ಗಿ ಇನ್ಸ್ಟಾ ಮಾಡಿದ್ರು ಆರ್ಡ್ರು. ಮೊದಲನೇ ಆರ್ಡ್ರು ಬಂದಿದ್ದೀನಿ. ಯಾವಾಗಿಲ್ಲ ಎಲ್ಲ ಫ್ಲ್ಯಾಟ್ ತೊಗೊಳೋದು ಒಂದಿಲ್ಲ ಒಂದಿನ ಆಯ್ತು ಅಪಾರ್ಟ್ಮೆಂಟ್ ಮನೆ ತಗೊಂಡೇ ಅಚೀವ್ಮೆಂಟ್ಸ್ ಗೊತ್ತಿಲ್ಲ ಅಲ್ಲ ಏನು ಹೆಂಗಿದ್ದಾರೆ ಫ್ರೆಂಡ್ಸು ಅಂದರೆ ಎಲ್ಲದಕ್ಕೂ ನನಗೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಿದ್ದಾರೆ. ಅದೊಂದು ಖುಷಿ ಇದೆ. ಅದು ಬೇರೆ ವಿಚಾರದಲ್ಲಿ ಅನ್ಲಕ್ಕಿ ಇರ್ಬೋದು, ಬಟ್ ಫ್ರೆಂಡ್ಸ್ ವಿಚಾರದಲ್ಲಿ ಮಾತ್ರ ನಮ್ಮ ತಾಯಡೆ ನನ್ನಷ್ಟು ಲಕ್ಕಿ ಪರ್ಸನ್ ಯಾರೂ ಇಲ್ಲ. ಹಲೋ ಗಾಯ್ಸ್, ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಪಕ್ಕದ ಮನೆಯಲ್ಲೇ ಯಾರೋ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಶಾಪ್ ಓಪನ್ ಮಾಡಿಲ್ಲ. ಅಮ್ಮನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ನಾನು ಸ್ವಿಗ್ಗಿಗೆ ಹೋಗ್ತಾ ಇದ್ದೀನಿ. ಮೊದಲನೇ ಆರ್ಡರು 9th ಹಳ್ಳಿ ಸಲ್ವಾಪುರ ಸಾತ್ವ ಮೆಲೋಡಿ ಅಪಾರ್ಟ್ಮೆಂಟ್ ಇದೆ. ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಮನೇಲಿ ಕುತ್ಕೊಂಡು ಏನು ಮಾಡೋದು, ಫ್ರೀ ಆದಾಗೆಲ್ಲ ಒಂದೊಂದು ಸ್ವಿಗ್ಗಿ ಕರ್ಕೊಂಡು ಹೊಡಿತಾ ಇರೋದು ಅಷ್ಟೇ. ಬನ್ನಿ ಹೋಗೋಣ. ಬೆಳಗ್ಗೆನೆ ಮೈಸೂರು 9th ಹಳ್ಳಿ ಹತ್ರ ಫುಲ್ ಟ್ರಾಫಿಕ್ ಜಾಮು. ಬೆಳಗ್ಗೆ 6 ಗಂಟೆಯಲ್ಲಿ ಫುಲ್ಲು ಟ್ರಾಫಿಕ್ಕು. ಬಂದೇ ಗುರು ಮೆಲೋಡಿ ಅಪಾರ್ಟ್ಮೆಂಟು. ನಾವು ಯಾವಾಗಿಲ್ಲ ಫ್ಲ್ಯಾಟ್ ತೊಗೊಳೋದು. ಮೆಲೋಡಿ ಅಪಾರ್ಟ್ಮೆಂಟಿಗೆ ಸ್ವಿಗ್ಗಿ ಇನ್ಸ್ಟಾ ಮಾಡಿದ್ರು ಆರ್ಡ್ರು. ಮೊದಲನೇ ಆರ್ಡ್ರು ಬಂದಿದ್ದೀನಿ. ಒಂದಿಲ್ಲ ಒಂದಿನ ಆಯ್ತು ಅಪಾರ್ಟ್ಮೆಂಟ್ ಮನೆ ತಗೊಂಡೇ ತಗೋತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಹೆಂಗಿದೆ ಅಪಾರ್ಟ್ಮೆಂಟ್? ಸ್ಟೇಷನರಿ ಬರ್ತೀನಿ, ಸ್ಟೇಷನರಿ ಹೋಗೋದು. ಯಾಕಂದರೆ ಚುಟ್ಟಾಗಿರ್ಬೋದು. ಮೊದಲು ಜಿಮ್ ಹೋಗ್ತಾರೆ, ಇವಾಗ ಜಿಮ್ ಹೋಗ್ತಾನೆ. ನಡುವೆ ಫಿಟ್ನೆಸ್ ಮೇಂಟೈನ್ ಆಗೋದು. ಇವಾಗ 10th ಫ್ಲೋರಿಂದ ಇಳಿತಾ ಇರೋದು. ಹೆಂಗೆ ನಾವು 60 ಗ್ಯಾಪಲ್ಲಿ ಕ್ಯಾಲರೀಸ್ ಬರ್ನ್ ಮಾಡ್ತಾ ಇರಬೇಕು ಅಷ್ಟೇ. ಫಿಟ್ಟಾಗಿರ್ಬೇಕು ಎಲ್ಲ. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ನಮ್ಮ ಪಾಸ್ ದೇವಸ್ಥಾನ ಇದೆ, ಹಂಗೆ ಸ್ವಿಗ್ಗಿಗೆ ಬಂದಿದೆ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಯಾಕೆ ಸಿಕ್ಕಿದಾಗ ಅವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು, ಹೋಗಿ ಬಂದ್ಬಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಮನಸ್ಸಿಗೆ ಕೊಟ್ಟು ಅದು ಮಾಡ್ತಾ ಇರ್ತೀವಿ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸು. ಬಂದು ಚೆಕ್ ಮಾಡಿಸ್. ಯಾರು ಹೆಂಗೋ ಗೊತ್ತಿಲ್ಲ, ನಾನು ನನ್ನ ಮನಸ್ಸಿಗೆ ಏನು ಬರುತ್ತೋ ನಾನು ಅದೇ ಮಾಡೋದು. ಯಾರಾಗಲಿ ಏನಾದರೂ ಅಂದ್ಕೊಳ್ಳಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? 2 hours later. ಸ್ವಿಗ್ಗಿಯಿಂದ ಬಂದು ಸ್ನಾನ ಮಾಡಿಕೊಂಡು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಏನೇನು ಪೆಂಡಿಂಗ್ ವರ್ಕ್ಸ್ ಇದೆಯೋ ನಂದು ಒಂದು ಸ್ವಲ್ಪ ರೆಕಾರ್ಡಿಂಗು, ಸ್ಕ್ರಿಪ್ಟ್ ಬರೆಯೋದು. ಸ್ಕ್ರಿಪ್ಟ್ ಬರೆದಿದೆ, ಅದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. 5 hours later. ಹಲೋ ಗಾಯ್ಸ್, ಕೊನೆಗೂ ರೆಕಾರ್ಡಿಂಗ್ ಮುಗೀತು. ರೆಕಾರ್ಡಿಂಗ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಅವರಪ್ಪ ಕಾಲ್ ಮಾಡಿದ್ರು. ಅವ್ರ ಜೊತೆ ಹೋಗಿ ಟೈಲ್ಸ್ ತೊಗೊಂಡು ಇವಾಗ ಮನೆಗೆ ಬಂದೆ. ಕರೆಕ್ಟ್, ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿಲ್ಲ ಅಲ್ಲ. ಇವರು ನಮ್ಮ ದೊಡ್ಡ ಬೆಕ್ಕು ಮುನ್ನಮ್ಮ ಅಂತ. ಮುನ್ನ ಇದು ಅದರ 2ನೆಯ ಮಗು, ಇದು ಅದರ 3ನೆಯ ಮಗು, ಇವಳು ಮೊದಲನೆಯ ಮಗಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ಯಾ ವೈಸಾ ದೇಖ್ ರಹಿ ಹೈ? ನಾನ್ಸೆನ್ಸ್. ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಮುನ್ನ ಆಯ್. ನಮ್ಮಮ್ಮ ಬಂದರೆ ಸಾಕು ಎಲ್ಲ ಗುಂಪು ಕಟ್ಕೊಂಡು ಬಂದ್ಬಿಡ್ತವೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಡಿ ಬಾಸ್ ಅಂತ. ನನ್ನ ಮಗನ ಫೋನೇ ಪಿಕ್ ಮಾಡ್ತಾ ಇಲ್ಲ. ನನಗೆ ಏನಕ್ಕೆ ನನ್ನ ಮೇಲೆ ಹುಡ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ, ಏನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ರಿಪ್ಲೈ ಇಲ್ಲ, ವಿಡಿಯೋ ಕಾಲ್ ಮಾಡಿದ್ರು ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರು ರಿಪ್ಲೈ ಇಲ್ಲ. ನನ್ನ ಪುಣ್ಯ ಏನು ಅಂದರೆ ಅವ್ನು ನನಗೆ ಬ್ಲಾಕ್ ಮಾಡಿದ, ಅದೊಂದೇ ಪುಣ್ಯ.
ಏನಂದ್ರೆ ಏನಕ್ಕೆ ಹಂಗ ನಂಗೆ ಮಾಡ್ತಾವನಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಏನು ಫ್ಯಾಮಿಲಿ ಪ್ರಾಬ್ಲಮಾ, ಪರ್ಸ್ನಲ್ ಪ್ರಾಬ್ಲಮಾ, ಲವ್ ಬ್ರೇಕಪ್ಪ, ಅದೇ ಅಷ್ಟೊಂದೆಲ್ಲ ಸೀನ್ ಏನಿಲ್ಲ. ಬಟ್ ಆದ್ರೂ ಏನಕ್ಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ ತಮ್ಮಂಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಣ್ಣ ಅಂತಾನೆ. ಈ ನನ್ನ ಮಗ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅವನೇ ಕಾರಣ. ಅವನ ಹತ್ರ ಮಚ್ಚ ನಾನು ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡಾಗ ಅವನ್ನೇ ನನಗೆ ಎನ್ಕರೇಜ್ ಮಾಡಿದ್ದು, ಮಚ್ಚ ಮಾಡು, ನಾನು ಒಂದು ಸ್ವಲ್ಪ ಸಿಸ್ಟಮ್ ತೊಗೊಂಡು ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತ. ಅವನು ಇವೆಲ್ಲ ಬೇಡ, ನೀನು ಮೊಬೈಲಲ್ಲೇ ಸ್ಟಾರ್ಟ್ ಮಾಡು, ಮೊಬೈಲಲ್ಲೇ ಮಾಡ್ಕೊಂಡು ಮಾಡು, ಚೆನ್ನಾಗಿರುತ್ತೆ ಅಂತ ಅವಾಗ ಅವನು ಎನ್ಕರೇಜ್ ಮಾಡಿ ನನಗೆ ಮೋಟಿವೇಶನ್ ಮಾಡಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ನಾನು ಅವಾಗ ಡಿಪ್ರೆಷನಲ್ಲಿದ್ದೆ. ರೀಸನ್ಸ್ ಎಲ್ಲ ಬೇಡ ಏನಕ್ಕಿದೆ ಅಂತ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಅವಾಗ ಬಂದು ಅವನೇ ಮೋಟಿವೇಶನ್ ಮಾಡಿ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡು, ನಿನ್ನ ಮೈಂಡ್ನೆಲ್ಲ ಎಲ್ಲಿಗೆ ಡೈವರ್ಟ್ ಮಾಡ್ಕೋ, ಅವಾಗ ನಿನ್ನ ಡಿಪ್ರೆಷನಲ್ಲಿ ಇರಲ್ಲ, ಇದು ಮಾಡು ಅಂತ ನನಗೆ ಅದರಿಂದ ಈಚೆ ತರಿಸಿದ್ದು ಅವನು, ಜೀವನ್, ನನ್ನ ಫ್ರೆಂಡು ಕೃಷ್ಣ, ಮೋಹನ, ಜೂಲಿಯೇಟು, ಮನೋನ್, ನನ್ನ ಫ್ರೆಂಡ್ಸ್ ಎಲ್ಲ. ನನ್ನ ಕಷ್ಟ ಟೈಮಲ್ಲಿ ಆಗಿರೋದೇ ನನ್ನ ಫ್ರೆಂಡ್ಸು. ಎಲ್ಲರೂ ಕೈ ಕೊಟ್ಬಿಟ್ರು ನನಗೆ, ನನ್ನ ಕೈ ಹಿಡಿದಿದ್ದೆ ನನ್ನ ಫ್ರೆಂಡ್ಸು. ನಾನು ಹೇಳ್ಕೊಳಕ್ಕೇನು ನಾಚಿಕೆ ಪಡ್ಕೊಳ್ಳಲ್ಲ. ಇದು ನಾನು ಹಾಕ್ಕೊಂಡು ವೀಡಿಯೋ ಮಾಡೋ ಹೆಡ್ಫೋನ್ ಬಂದ್ಬಿಟ್ಟು ನಾನು ಕೊಟ್ಟಿರೋದು ದರ್ಶನು, ನನಗೆ ಸಿಸ್ಟಮ್ ಕೊಟ್ಟಿರೋದು ಬಂದ್ಬಿಟ್ಟು ಜೀವನು, ಲೈಟಿಂಗ್ಸ್ ಬ್ಲೂ ಕಲರ್ ಲೈಟಿಂಗ್ಸ್ ಕೊಟ್ಟಿರೋದು ಬಂದ್ಬಿಟ್ಟು ನಮ್ಮ ಮೋಹನ. ಆಮೇಲೆ ಜೂಲಿಯೇಟು ಏನಾದರೂ ಬೇಕು ಅಂದರೆ ಕೇಳಿದ್ರೆ ಅವನು ಹೆಲ್ಪ್ ಮಾಡ್ತಾನೆ. ನಾನು ಏನಾದರೂ ಪರ್ಚೇಸ್ ಮಾಡಬೇಕು, ಏನಾದರೂ ನನಗೆ ಎಲೆಕ್ಟ್ರಿಕ್ ಐಟಮು, ಗಾಡಿ ರಿಲೇಟೆಡ್ ಐಟಮ್ಗೆ ಏನಾದರೂ ಬೇಕು ಅಂದರೆ ನಾನು ಮನನ್ನ ಕೇಳ್ತೀನಿ, ಅವನು ಹೆಲ್ಪ್ ಮಾಡ್ತಾನೆ. ನನಗೆ ಏನು ಹೆಂಗಿದ್ದಾರೆ ಫ್ರೆಂಡ್ಸು ಅಂದರೆ ಎಲ್ಲದಕ್ಕೂ ನನಗೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಿದ್ದಾರೆ. ಅದೊಂದು ಖುಷಿ ಇದೆ. ಅದರಲ್ಲಿ ನಾನು ತುಂಬ ಲಕ್ಕಿ, ನನಗೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಇರೋದು. ಅದು ಬಿಟ್ಟರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಅವರು ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದು ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅದೇ ಮಾದೇಶ್ವರ ಎಮ್ಮೆ ಮಿಲ್ಸು ಹಾಕಿದ್ನಲ್ಲ, ಅವರು ಕೂಡ ಹೆಲ್ಪ್ ಮಾಡಿದ್ರು. ಯಾರು ಏನು ಬೇಜಾರು ಮಾಡ್ಕೊಂಡಿಲ್ಲ, ಅವರು ಸ್ವಲ್ಪ ಎನ್ಕರೇಜ್ ಮಾಡಿದ್ರು. ವಿಚಾರದಲ್ಲಿ ಅನ್ಲಕ್ಕಿ ಇರ್ಬೋದು, ಬಟ್ ಫ್ರೆಂಡ್ಸ್ ವಿಚಾರದಲ್ಲಿ ಮಾತ್ರ ನಮ್ಮ ತಾಯಣೆ ನನ್ನಷ್ಟು ಲಕ್ಕಿ ಪರ್ಸನ್ ಯಾರೂ ಇಲ್ಲ. ನಾನು ಅಂಗಡಿ ಹಾಕ್ಬೇಕಾರೆ ನನ್ನ ಜೊತೆ ರ್ಯಾಕ್ ಎಲ್ಲ ಹಾಕ್ಕೊಂಡು ರಾತ್ರಿ 10 ಗಂಟೆ 11 ಗಂಟೆ ಗಂಟ ನನ್ನ ಜೊತೆ ಇದ್ದಾರೆ. ಮನೆಗೆ ಹೋಗದೆ, ಊಟ ಮಾಡದೆ, ಎಲ್ಲೂ ಹೋಗದೆ, ಕೆಲಸ ರಜೆ ಹಾಕ್ಕೊಂಡು ನನ್ನ ಜೊತೆ ಇದ್ದಾರೆ. ಈ ಕಾಲದಲ್ಲಿ ನಾನಂತೂ ತುಂಬ ಲಕ್ಕಿ ಇದ್ದೀನಿ. ಬಟ್ ಆದರೆ ಈ ದರ್ಶನ್ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಜಲ್ವಾ ಹೈ ಹಮಾರಾ. ಬಂದ್ ಕರೋ ಹಾತ್ ಜೋಡ್ ಕೆ मैं मोदी साहब से गुजारिश करता हूँ. ಅಚೀವ್ಮೆಂಟ್ಸ್ ಗೊತ್ತಿಲ್ಲ ಅಲ್ಲ. ಬಾಡಿ ಬಿಲ್ಡಿಂಗು ಟಾಪ್ 10, ಮಿಸ್ಟರ್ ಕರ್ನಾಟಕ ಟಾಪ್ 10 ಇದ್ರಲ್ಲಿ ಬರ್ದ್ಕೊಟ್ಟಿಲ್ಲ. ಈ ಕಾಂಪಿಟೇಷನ್ಗೆ ಹೋದಾಗ ಅರ್ಧದಲ್ಲೇ ಜಗಳ ಆಗೋಯ್ತು ಅಂದ್ಬಿಟ್ಟು ಯಾರಿಗೂ ವಿನ್ನರೇ ಅನೌನ್ಸ್ ಮಾಡಿಲ್ಲ, ಹಂಗೆ ಕಳಿಸ್ಬಿಟ್ರು. ಇದು ಬಂದ್ಬಿಟ್ಟು ಮಿಸ್ಟರ್ ಕರ್ನಾಟಕ 3 ಕ್ಯಾಟಗರಿಲಿ ಆಡಿದೆ ನಾನು. ಬಾಡಿ ಬಿಲ್ಡಿಂಗು, ಬಾಡಿ ಬಿಲ್ಡಿಂಗ್ ಜೂನಿಯರು, ಮೆನ್ ಫಿಸಿಕ್ಕು. ಇದು ಬಾಡಿ ಬಿಲ್ಡಿಂಗಲ್ಲಿ 50 to 60 ಕ್ಯಾಟಗರಿಲಿ 5th ಪ್ಲೇಸು. ಅದ್ರ ಟ್ರೋಫಿ ಬಂದು ಇದು, ದಿಸ್ ಈಸ್ ದಿ ಟ್ರೋಫಿ. ಇವಾಗ ಸಣ್ಣ ಆಗ್ಬಿಟ್ಟಿದ್ದೀನಿ, ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ತಮಿಳ್ನಾಡಲ್ಲಿ ಆಡಿರೋದು. ತಮಿಳ್ನಾಡ್ದೆಲ್ಲ ಹಾಕಿಲ್ಲ ಅನಿಸುತ್ತೆ ನಾನಿಲ್ಲಿ ಸರ್ಟಿಫಿಕೇಟ್ಸು. ಇಲ್ಲೇ ಜಾಗ ಇಲ್ಲ ಹಾಕೋಕ್ಕೆ, ನೋಡಿ ಇಲ್ಲೇ ಜಾಗ ಇಲ್ಲ ಹಾಕೋಕ್ಕೆ. ಎಲ್ಲ ಹಾಕೋದಿಲ್ಲ, ಎಲ್ಲ ಜಾತ್ರೆ ಆಗ್ಬಿಡುತ್ತೆ ಅಂತ ಹಾಕಿಲ್ಲ. ಇದೆಲ್ಲ ತಮಿಳ್ನಾಡಲ್ಲಿ ಗೆದ್ದಿರೋ ಟ್ರೋಫಿ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸೌತ್ ಇಂಡಿಯಾ, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ ಗಲೀಜೈತೆ. ಎಲ್ಲಿ ಅಂಗಡಿ ಹೋಗ್ತೀವಲ್ಲ, ಕ್ಲೀನ್ ಮಾಡೋರು ಯಾರೂ ಇಲ್ಲ. ಇದೆಲ್ಲ ಬಂದ್ಬಿಟ್ಟು ನಮ್ಮದು ಸ್ಕೂಲು ಕಾಲೇಜು. ಕ್ರಿಕೆಟಲ್ಲಿ, ಕಬಡ್ಡಿಲಿ ಆಡಿರೋದು. ಇದು ಬಂದ್ಬಿಟ್ಟು ಕಿತ್ತೋಗೈತೆ, ಎಲ್ಲ ಹಳೇದಾಗ್ಬಿಡ್ತಲ್ಲ, ಇದು ಕಿತ್ತೋಗೈತು. ಬಾಡಿ ಬಿಲ್ಡಿಂಗ್ದೆ. ಇದು ಬಂದ್ಬಿಟ್ಟು ನನ್ನ ತಮ್ಮಂದು ಖೋಖೋ ಆಡ್ತಾ ಇದ್ದ. ಸ್ಟೇಟ್ ಲೆವೆಲ್ದ ಡಿಸ್ಟ್ರಿಕ್ಟ್ ಲೆವೆಲ್ದ ಗೊತ್ತಿಲ್ಲ. ಇವನೇ ನನ್ನ ತಮ್ಮ. ಈಸ್ ನೋ ಮೋರ್ ಇವಾಗ.
ಅಷ್ಟೇ. ನಾನು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಇಲ್ಲಿ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಅದನ್ನ ತೋರಿಸಿದ್ನಲ್ಲ ಅದಕ್ಕೆ ಹೇಳ್ಕೊಂಡೆ ಅಷ್ಟೇ. ನೋಡೋಣ ಇವಾಗ ಇದೆಲ್ಲ ಲೋಕಲ್ ಕಾಂಪಿಟೇಷನ್ ಆಡ್ತಾ ಇದ್ದೆ. ಈ ಸಲ ಪ್ರಿಪೇರ್ ಆದರೆ ಮಸಲ್ ಮೇನಿಯಾ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹೆಂಗ್ ಆಡ್ತೀನಿ ನೋಡಿ, ಎಲ್ಲ ವ್ಲಾಗ್ ಮಾಡಿಬಿಡ್ತಾ ಇರೋದೆ. ಗೈಸ್, ಇವಾಗ ನಮ್ಮ ಫ್ರೆಂಡ್ ಸುಕನ್ಯಾ ಹೊಸದಾಗಿ ಒಂದು ಶಾಪ್ ಓಪನ್ ಮಾಡಿದ್ದಾಳೆ. ಬನ್ನಿ ಅಲ್ಲಿ ಹೋಗೋಣ. ನನಗೆ ಗೊತ್ತು ಎಷ್ಟು ಜನ ನಿಮ್ಮ ಫ್ರೆಂಡ್ಸು ಶಾಪ್ ಓಪನ್ ಮಾಡ್ತಾರೆ ಅಂತ, ನನಗೂ ಗೊತ್ತಿಲ್ಲ. ಇಲ್ಲ, ಮುಂಚೆಯಿಂದಾನೇ ಅವಳು ಪ್ಲ್ಯಾನ್ ಮಾಡ್ಕೊಂಡಿದ್ದು ಓಪನ್ ಮಾಡ್ಬೇಕಂತ. ಇವತ್ತು ಓಪನಿಂಗ್ ಸೆರೆಮನಿ ಆಲ್ರೆಡಿ ಬೆಳಗ್ಗೆನೇ ಮಾಡಿಬಿಟ್ಟಿದ್ದಾಳೆ. ನಾನು ರೆಕಾರ್ಡಿಂಗ್ ಎಲ್ಲ ಮಾಡ್ತೀನಲ್ಲ, ಹೋಗೋಕ್ಕಾಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ, ಬನ್ನಿ ಹೋಗೋಣ. ಹಲೋ ಗೈಸ್, ಕೊನೆಗೂ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಬಂದಿದ್ದೀವಿ. ಬನ್ನಿ ಅಂಗಡಿ ನೋಡೋಣ. ಮಾತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಿಲ್ಲ, ಏನಂದರೆ ಹೋದ ವರ್ಷ ಜನವರಿ 2025 ಅವತ್ತು ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಯಾವಾದರೆ ಇದೇ ಡೇಟಲ್ಲಿ, ಈ ಡೇಟ್ ಬಂದು 2025 ಜನವರಿ 23 ಅವಾಗ. ಸೊ ಈ ವರ್ಷ ಸೇಮ್ ಡೇಟಲ್ಲಿ ನನ್ನ ಫ್ರೆಂಡ್ ಸುಕನ್ಯಾ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ವೇಫಲ್ಸ್ ಆ್ಯಂಡ್ ಚಾಯ್ ಬಾರ್ ಅಂತ. ಸೊ ಇದರಲ್ಲಿ ಎಲ್ಲ ಥರದ ವೇಫಲ್ಸ್ ಐಟಮ್ಸ್ ಆ್ಯಂಡ್ ಬನ್, ಸಮೋಸ, ಸೊ ಇದೆಲ್ಲ ಸಿಗುತ್ತೆ. ನಮ್ಮ ಫ್ರೆಂಡು ತುಂಬ ಕಷ್ಟಪಟ್ಟು ಈ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೇಮ್ ಡೇಟ್ ನಾನು ಸ್ಟಾರ್ಟ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿ ಸೇಮ್ ಡೇಟ್ ಇದರಿಂದ ಇದೊಂದು ಕೋಇನ್ಸಿಡೆಂಟೇ, ಯಾವುದೇ ಇಂಟೆನ್ಷನ್ ಆಗಿಲ್ಲ. ಬಟ್ ನಂಗೆ ಖುಷಿನೇ. ಸೊ ಈ ಡೇಟಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ಒಂದು ಚೆನ್ನಾಗಿ ನಡೀತಿದೆ, ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಸೊ ಅವ್ರದ್ದು ಅದೇ ಥರ ಚೆನ್ನಾಗಿ ನಡೀಲಿ ಅಂತ ದೇವ್ರನ್ನ ಬೇಡ್ಕೋತೀನಿ. ಮತ್ತೆ ಇನ್ನೊಂದು ಏನಂದರೆ, ಇದೇ ತಿಂಗಳಲ್ಲಿ ಇದೇ ಡೇಟಲ್ಲಿ ಹೋದ ವರ್ಷ ಅಂದರೆ 2025 ಅವತ್ತು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೇನ್ ರೀಸನ್ ಏನಂದರೆ 20 ಅವಾಗ ಬಂದು ನನಗೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಸೊ ಸಮ್ ಪ್ರಾಬ್ಲಮ್ಸಿಂದ ಅದು ಕ್ಯಾನ್ಸಲ್ ಆಗೋಯ್ತು. ಆ ರೀಸನ್ಗೇನೆ ನಾನು ಬಿಸ್ನೆಸ್ ಆ ಡೇಟಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ. ಬಟ್ ಸಮ್ ಪ್ರಾಬ್ಲಮ್ ಇಂದ ಆಗ್ಲಿಲ್ಲ. ನಾನು 23ಗೆ ಸ್ಟಾರ್ಟ್ ಮಾಡಿದೆ. ಸೊ ಏನು ಹೇಳಕ್ ಬರ್ತೀನಿ ಅಂದ್ರೆ, ಇದೇ ವರ್ಷ ಸೇಮ್ 20ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ಲೀಲಾ ಕೃಷ್ಣ ಅಂತ ನನ್ನ ಫ್ರೆಂಡು. ಸೊ ಅವ್ನು ಬಂದು ಅವ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಇದು ಕೋಇನ್ಸಿಡೆಂಟೇ. ಸೊ ಇದು ಹೆಂಗಿದೆ ಅಂದ್ರೆ, ನನ್ನ ಮ್ಯಾರೇಜ್ ಮಾಡೋ ಡೇಟಲ್ಲಿ ನನ್ನ ಫ್ರೆಂಡು ಸ್ಟಾರ್ಟ್ ಮಾಡಿದ್ದಾನೆ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ ಬಿಸ್ನೆಸ್. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿವಾಗ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಫ್ರೆಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದಿಲ್ಲದೆ ಇನ್ನೊಬ್ಬ ಫ್ರೆಂಡು ಒಬ್ಬ ಇದ್ದಾನೆ, ಮಹೇಂದ್ರ ಸಿಂಗ್ ಅಂತ, ಅವನೇ ವಿಡಿಯೋ ಇಡ್ತಿದ್ದಾನೆ. ಸೊ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ನಾನು ತುಂಬ ಖುಷಿ, ಯಾಕಂದರೆ ಹೋದ ವರ್ಷ ನಾನು ಒಬ್ಬ ಸ್ಟಾರ್ಟ್ ಮಾಡಿದೆ, ನಮ್ಮ ಗ್ಯಾಂಗಲ್ಲೇ ನಾನು ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಈ ವರ್ಷ ನಮ್ಮ ಫ್ರೆಂಡ್ಸ್ 3 ಜನ ಸ್ಟಾರ್ಟ್ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯ್ತಿದೆ. ಸೊ ಎಲ್ಲ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.